ಇದರ ಹೊಣೆಗಾರಿಕೆಯನ್ನ ಇವತ್ತು ಈ ರಾಜ್ಯ ಸರ್ಕಾರವೇ ನೇರವಾಗಿ ತಗೊಳ್ಬೇಕಾಗ್ತದೆ. ಕಾರಣ, ಹಿಂದಿದ್ದಂಥ ಸರ್ಕಾರದಲ್ಲಿ ನಮಗೆ ತೆರಿಗೆ ಮೂಲಕ ಬರ್ತಾ ಇದ್ದಂಥ ಆದಾಯ ಹೆಚ್ಚು ಕಮ್ಮಿ 1,28,00,00,000 2 ಲಕ್ಷ ಕೋಟಿಗೆ ಹೋಗಿ ತಲುಪಿದೆ. ಸಾರಿ, 2,11,000 crores ಈಗ ತಲುಪಿದೆ. ಆಗಿದ್ದು 1,28,000 ಕೋಟಿ. ಅಂದರೆ ಹೆಚ್ಚು ಕಮ್ಮಿ 73,000 ಕೋಟಿಯಷ್ಟು ನಮಗೆ ಆದಾಯ ಹೆಚ್ಚಾಗಿದೆ. ತೆರಿಗೆ ಮೂಲಕ ಆದಾಯ ಹೆಚ್ಚು ಮಾಡಿದ್ದಾರೆ. ಈ ನಾಡಿನ ಜನತೆ ಮೇಲೆ ಪೆಟ್ರೋಲು, ಡೀಸೆಲ್ಲು, ಹಾಲಿನ ದರ, ಪ್ರಾಪರ್ಟಿ ಟ್ಯಾಕ್ಸು, ಇನ್ನು ನಾನಾ ರೀತಿಯಾದಂಥ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡುವ ಮೂಲಕ 73,000 ಕೋಟಿ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದಾದರೆ ಹೆಚ್ಚು ತೆರಿಗೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಆಮೇಲೆ ಬಡ್ಡಿ ಎಷ್ಟು ಕಟ್ತಾ ಇದ್ದೀವಿ ಇವತ್ತು? ವರ್ಷಕ್ಕೆ 45,600 ಕೋಟಿ ರೂಪಾಯಿಯಷ್ಟು ಬಡ್ಡಿ ಕಟ್ತಾ ಇದ್ದೀವಿ. 45,600 ಕೋಟಿಯಷ್ಟು ವರ್ಷಕ್ಕೆ ಜನತೆಯ ಮೇಲೆ ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ, ಆ ಪಾಪದ ಫಲವನ್ನ ಇವತ್ತು ತೀರಿಸಬೇಕಾಗಿರ್ತಕ್ಕಂಥದ್ದು ನಾಡಿನ ಜನತೆ. ಇವತ್ತು ನಮ್ಮಂಥವ್ರು, ನಿಮ್ಮಂಥವ್ರು, ನಿಮ್ಮ ಮಕ್ಕಳ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ಇವತ್ತು ನಾನು ನೋಡ್ತಾ ಇದ್ದೆ, ಕಳೆದ ವರ್ಷ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಟಾರ್ಗೆಟ್ ಇತ್ತು, 38,000 ಕೋಟಿ ರೀಚ್ ಆಗಬೇಕು, 38,000 ಕೋಟಿ ಜನರೇಟ್ ಮಾಡಬೇಕು ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಿಂದ ಇನ್ಕಮ್ ಅಂತ. ಈ ವರ್ಷ 45,000 ಕೋಟಿಗೆ ಜನರೇಷನ್ ಮಾಡಬೇಕು ಅಂತ ಹಾಕಿದಿರಿ. ಆದಷ್ಟೇ ಅಲ್ದಿರಾ, ಮಾನ್ಯ ಭೋಜೇಗೌಡರ ಕೈಯಲ್ಲಿ ಪುಸ್ತಕ ಇದೆ. ಇವತ್ತು ಬಡ್ಜೆಟ್ನ 208 ಪುಟಗಳ ಪುಸ್ತಕ ಮಾನ್ಯ ಭೋಜೇಗೌಡರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಓದ್ತಾ ಇದ್ರು. ನಾನು ಕೂಡ ಕೇಳ್ಪಟ್ಟೆ ಗಾಡೀಲಿ ಬರ್ತಾ. ಆಮೇಲೆ ಭೋಜೇಗೌಡರು ನನಗೆ ಓದಿ ಹೇಳಿದ್ರು. ನನಗೆ ಒಂದು ಅರ್ಥ ಆಗಿಲ್ಲ, ಯಾಕೆಂದ್ರೆ ನಾನೇನು ಮದ್ಯಪಾನ ಸೇವನೆ ಮಾಡೋದಿಲ್ಲ. ಆದರೆ ಇಲ್ಲಿ ಮಾನ್ಯ ಭೋಜಣ್ಣ ಅವರು ಓದ್ಬೇಕಾದ್ರೆ ಅದೇನೋ ಹೇಳಿದ್ರು, ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಹಣ ನಿಗದಿ ಆಗತ್ತಂತೆ ಅಂತ. ಆಗ ಭೋಜಣ್ಣ ಅವರು ಹೇಳ್ತಾ ಇದ್ರು, ಯಾಕಂದ್ರೆ ಭೋಜಣ್ಣಗಿದ್ರ ಅನುಭವ ಜಾಸ್ತಿ ಇದೆ, ನನಗಿಲ್ಲ. ಹಂಗಾಗಿ ಭೋಜಣ್ಣ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಅಲ್ಲ ನೀವು ಈ ಪಾಪ ಬಡವರು ಮದ್ಯನ ಏನು ಸೇವನೆ ಮಾಡ್ತಾರೆ, ಮದ್ಯಪಾನವನ್ನ ಏನು ತಗೊಳ್ತಾರೆ, ಅಲ್ಲಿ ಬಹುಶಃ ಅತಿ ಹೆಚ್ಚು ಪರ್ಸೆಂಟೇಜ್ ಇರ್ತದೇನೋ ಆಲ್ಕೋಹಾಲಿಕ್ ಪರ್ಸೆಂಟೇಜ್. ಇನ್ನ ಶ್ರೀಮಂತರು ತಗೊಳ್ತಕ್ಕಂಥ ಸಿಂಗಲ್ ಮಾಲ್ಟ್ ಅದರಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಈಗ ತಾನೇ ನಂಗೆ ಪಾಠ ಮಾಡ್ತಾ ಇದ್ರು ಹಿಂಗಿದೆ ಅಂತ. ಹಾಗಿದ್ರೆ ಹಂಗಾರೆ ಬಡವರೆಲ್ಗೆ ಹೋಗ್ಬೇಕು? ಇದೆಂಥದೋ 2,000 ಕೊಡ್ತೀವಿ, 2,000 ಕೊಡ್ತೀರಿ ಅಂತೀರಿ. ಇನ್ನೊಂದು ಕಡೆ ಇಲ್ಲೆಲ್ಲೋ ಟಾರ್ಗೆಟ್ ಕೊಡ್ತೀರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ. ಈ ರೀತಿ ಇಲ್ಲಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಖಂಡನೀಯ. ಇವತ್ತಿನ ಈ ಒಂದು ಬಡ್ಜೆಟ್ ಏನಿದೆ, ಬಹುಶಃ ನನ್ನ ಅಭಿಪ್ರಾಯದಲ್ಲಿ ನಾನು ನೇರವಾಗಿ ಹೇಳ್ತಕ್ಕಂಥದ್ದಾದ್ರೆ ಪ್ರತಿ ವರ್ಷವೂ ಕೂಡ ಇದೇ ಬಡ್ಜೆಟ್ಟೇ ಕೊಡ್ತಾ ಇರೋದು. ಇದರಲ್ಲಿ ಏನು ಪುಟಗಳಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ಬೋದು ಬಿಟ್ರೆ, ಬಡ್ಜೆಟ್ನಲ್ಲಿ ಏನು ವಿಚಾರ ಪ್ರಸ್ತಾವನೆ ಇಡ್ತಾ ಇದ್ದಾರೆ ಬರೀ ಪೇಜ್ ಬದಲಾವಣೆ ಆಗ್ತಾ ಇದೆ ಬಿಟ್ರೆ ಬೇರೆ ಇನ್ನೇನು ಹೊಸತನ ಏನಿಲ್ಲ. 3 ವರ್ಷಕ್ಕೆ ಪ್ರತಿ ವರ್ಷ ಕೊಡ್ತಕ್ಕಂಥ ಬಡ್ಜೆಟ್ ಪಾಪ ನಿಂತು 3 ಗಂಟೆ ಭಾಷಣ ಮಾಡಿದ್ರು ಮಾನ್ಯ ಸಿದ್ದರಾಮಣ್ಣ ಅವರು. ಯಾಕೆ ಸುಮ್ಮನೆ ಕೈಕಾಲು ನೋವ್ಸ್ಕತ್ತೀರಿ? ಒಂದೇ ಸಲ 5 ವರ್ಷದ ಬಡ್ಜೆಟ್ ಇದೆ ಅಂದ್ಬಿಟ್ಟು ಅನೌನ್ಸ್ ಮಾಡ್ಬಿಡಿ. ಪ್ರತಿ ದಿನ ಇವತ್ತು 9.5 ಕೋಟಿ ಪ್ರತಿ ಗಂಟೆಗೆ ಇವತ್ತು ಸಾಲದ ಹೊರೆ ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಪ್ರತಿ ಗಂಟೆಗೆ ಇವತ್ತು ಮುಖ್ಯಮಂತ್ರಿಗಳು 3 ಗಂಟೆ ನಿಂತಿದ್ರು ಅಂದ್ರೆ ಹೆಚ್ಚು ಕಮ್ಮಿ 28 ಕೋಟಿಯಷ್ಟು ಸಾಲ ನಮ್ಮ ತಲೆ ಮೇಲೆ ಬಿದ್ದಿದೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಪ್ರತಿ ಗಂಟೆ ಟೈಮ್ ಓಡ್ತಾ ಇದೆ. ಹೆಚ್ಚು ಕಮ್ಮಿ 10 ಕೋಟಿ ಒಂದು ಗಂಟೆಗೆ ಸಾಲ. ಇಲ್ಲಿ ನಮ್ಮನ್ನ ಬಂದು ಈ ಮಟ್ಟಕ್ಕೆ ಸಿಲುಕಿಸಿಟ್ಟಿದ್ದಾರೆ. ಇನ್ನೊಂದು ಕಡೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ 37 ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಅಂದ್ರೆ ಅದಕ್ಕೊಂದು ವೇಗ ಸಿಗ್ತಾ ಇಲ್ಲ.